ಜಂತರ್ ಮಂತರ್ನಲ್ಲಿ ನಡೀತಾ ಇರೋಂಥ ಘಟನೆ ಕರ್ನಾಟಕ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರವನ್ನು ಪ್ರತಿಭಟನೆ ಮಾಡೋದಕ್ಕೆ, ವಿರೋಧ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಲೋಕಸಭೆಯಲ್ಲೇ ಮುತ್ತಿಗೆ ಹಾಕ್ತೀವಿ, ಪೊಲೀಸ್ನವ್ರಿಗೆಲ್ಲ ಕಲ್ತಗೊಂಡು ಹೊಡಿತೀವಿ, ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ತೀವಿ ಅನ್ನೋಂಥ ಒಂದು ಧೋರಣೆ ಇದೆಯಲ್ಲ, ಇದನ್ನು ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಪ್ರತಿಭಟನೆ ಮಾಡೋಕ್ಕೂ ಒಂದು ವ್ಯವಸ್ಥೆ ಇದೆ. ನೀವು ಪೊಲೀಸ್ ಇಲಾಖೆ ಅನೇಕ ಅಧಿಕಾರಿಗಳಿಗೆ ಹೊಡೆತ ಬಿದ್ದು ಪೊಲೀಸ್ ಸ್ಟೇಷನ್ಗೆ ತಲುಪಿರೋದು ನೋಡಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವೋ ಅಥವಾ ಕೆಲವು ಗೂಂಡಾ ವ್ಯವಸ್ಥೆಗೆ ಬೆಂಬಲ ಕೊಡ್ತೀವೋ ಅಂತ ಅನುಮಾನ ಬರ್ತೈತೆ. ಈ ದಿಕ್ಕಿನಲ್ಲಿ ನಾನು ತುಂಬ ಸ್ಪಷ್ಟವಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನೀವು ಮಾಡ್ತಾ ಇರೋಂಥ ಕೆಲಸದ ಬಗ್ಗೆ ಕೆಲವರಿಗೆ ಅಸಹ್ಯ ಹುಟ್ಟುತ್ತಾ ಇದೆ, ಕೆಲವು ಸಮಾಧಾನ ಇಲ್ಲ. ಅದನ್ನು ಈ ರೀತಿ ಕೆಲವು ಗೂಂಡಾಗಿರಿಯನ್ನು ಬಳಸ್ಕೊಂಡು ಈ ರಾಜ್ಯದಲ್ಲಿ, ದೇಶದಲ್ಲಿ ಈ ರೀತಿ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ. ಇಡೀ ದೇಶದ ದೇಶಭಕ್ತರು ನರೇಂದ್ರ ಮೋದಿಯವ್ರ ಜೊತೆ ನಾವು ಇದ್ದೀವಿ ಅನ್ನೋಂಥ ಅಂಶವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಪ್ರತಿಭಟನೆ ಮಾಡೋಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಅವ್ರ ಡಿಮ್ಯಾಂಡಿನ ಬಗ್ಗೆ ನಾನು ಇಲ್ಲ ಅಂದಿಲ್ಲ. ಅವ್ರ ಡಿಮ್ಯಾಂಡಿನ ಕೊನೆಗೆ JP ನಡ್ಡಾ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಬಂದಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರ ಗಮನಿಸುತ್ತೆ ಅಂತ ಹೇಳಿದ್ದಾರೆ. ಹಿಂಗಿದ್ರೂ ಕೂಡ ಕಲ್ ತಗೊಂಡು ಹೊಡಿ ಅಂತ ಯಾರು ಹೇಳ್ಕೊಟ್ರಿ ಅವ್ರಿಗೆ? ಇದ್ರ ಹಿಂದೆ ಯಾವುದೋ ದೊಡ್ಡ ಶಕ್ತಿ ಇದೆ, ವಿದೇಶಿ ಶಕ್ತಿ ಇದೆ. ಈ ವಿದೇಶಿ ಶಕ್ತಿ ಮಾಡ್ತಾರೆ ಅಂತ ಆಟ ಇದು. ಇದ್ರ ಬಗ್ಗೆ ನರೇಂದ್ರ ಮೋದಿಯವರು ಹೆದರಬೇಡಿ. ಇಡೀ ದೇಶದ ದೇಶ ಪ್ರೇಮಿಗಳು ನಿಮ್ಮ ಜೊತೆ ಇದೀವಿ ಅನ್ನೋಂಥ ಅಂಶವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.